ಸ್ಟಾರ್ಟ್ ಆಗಲ್ಲ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಎಣ್ಣೆಗೆ ಹಾಕ್ಕೊಂಡು ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಿಡಬೇಕು, ಆವಾಗ ಸ್ಟಾರ್ಟ್ ಆಯ್ತದೆ. ABS ಆನ್ ಆಗಲ್ಲ, ನಾವೇ ಆನ್ ಮಾಡ್ಕೋಬೇಕು. ABS ಆನ್ ಮಾಡೋದು ತೋರಿಸ್ಲಾ? ಹಿಂಗೆ ಆಫ್ ಮಾಡಿಬಿಟ್ಟು ನೋಡಿ, ಹಿಂಗೆ ಆನ್ ಮಾಡಿದ್ರೆ ಅದೇ ಆನ್ ಆಯ್ತು ನೋಡಿ. ವಾಲ್ ಥರ ಏರ್ ಪಿನ್ ಬ್ಯಾಂಡ್ಸ್, 40 ಏರ್ ಪಿನ್ ಬ್ಯಾಂಡ್ಸ್ ಅವೆ, ಅದರಲ್ಲಿ 24 ಇದು. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಫುಲ್ ಕ್ಯಾಮ್ರಾ ಎಲ್ಲ ಆಫ್ ಹೋಗಿತ್ತು, ಫುಲ್ ಬ್ಯಾಟ್ರಿ ಖಾಲಿಯಾಗಿ ಪವರ್ ಮಾಡ್ಯೂಲಲ್ಲೂ ಇರಲಿಲ್ಲ, ಕ್ಯಾಮ್ರಾದಲ್ಲೂ ಇರಲಿಲ್ಲ. ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕಿದ್ದೆ, ಆಮೇಲೆ ಚಾರ್ಜ್ ಆಯ್ತಾ ಇತ್ತು. ಇವಾಗಲೂ ತುಂಬ ಏನು ಚಾರ್ಜ್ ಆಗಿಲ್ಲ. ಚೆನ್ನಾಗತ್ತೆ ಇದು. ಅಲ್ಲೆಲ್ಲ ಟೀ ಎಕ್ಸ್ಟೇಟ್ ಎಲ್ಲ ಇದ್ದು, ಅದನ್ನೆಲ್ಲ ತೋರ್ಸೋಕ್ಕೆ ಆಗಿಲ್ಲ. ಸಾಕತ್ತಾಗಿದ್ದು. ಅಯ್ಯೋ, ನನಗೆ ಬೇಜಾರಾಗೋಯ್ತು, ಎಂಥ ವ್ಯೂ ಮಿಸ್ ಆಯಿತು ಅಂತ. ಇದು DJI Action 2 ಅಲ್ವಾ, ನಾನು ಮೈಕ್ ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಪವರ್ ಮಾಡ್ಯೂಲ್ ಇರಲೇಬೇಕು ಜೊತೆಗೆ, ಇಲ್ಲಾಂದ್ರೆ ಆಗಲ್ಲ. ಬೇರೆದಾಗಿದ್ರೆ ಏನೋ ಮಾಡ್ಬೋದಾಗಿತ್ತು. ಅಯ್ಯೋಯ್ಯೋಯ್ಯೋಯ್ಯೋ. ಓಹೋ, ಇದು ಬೇಜಾನವೇ ಕರುಗಳು. ಇಲ್ಲಿಂದ ಒಂದಷ್ಟು ಫೇಮಸ್ ಏರ್ ಪಿನ್ ಬ್ಯಾಂಡ್ಸ್ ಸಿಗುತ್ತೆ. ಅದೇ ನೀವು ರೀಲ್ಸಲ್ಲೆಲ್ಲ ನೋಡ್ತಿರಲ್ಲ, ವಾಲ್ ಬರಾಯ್ ಅಂತ, ಆ ಏರ್ ಪಿನ್ ಬ್ಯಾಂಡ್ಸು ಇಲ್ಲಿಂದನೇ ಸಿಗೋದು. 20ನೇ ಏರ್ ಪಿನ್ ಬ್ಯಾಂಡ್ಸ್ ಇದು. ಇನ್ನೂ 20 ಒಂದೇ ಗುರು, ಅದೆಲ್ಲವೋ ಗೊತ್ತಿಲ್ಲ. ಮ್ಯಾಪ್ಗೆ ಕನ್ಫ್ಯೂಸ್ ಆಗೋಯ್ತದೆ ಇಲ್ಲಿ ತಿರುಗ್ತಾ ಇದ್ರೆ. ಇದು 18ನೇದು. ಓಕೆ, ಕಡಲಕ್ಕೆ ಅಲ್ಲೊಂದು ಏರ್ ಪಿನ್ ಬೆಂಡಲ್ಲಿ ಆಕ್ಸಿಡೆಂಟ್ ಆಗೋಗಿತ್ತು TTದು. ಇಲ್ಲಿಂದ ನೋಡಿ ಫುಲ್ ಏರ್ ಪಿನ್, ಹೆವಿ ಬೆಂಡ್ಸ್ ಇಲ್ಲಿಂದ. ಒಡಿಸಾದ ನೋಡಿ ಇದೆ. ಇದೆ ಗುರು.
ಇದೆ. ಇದೇ ಜಾಗ ಅದು. ಹೆವಿ ಹೆವಿ ಡೌನ್ ಅದೇ. ಭಯಂಕರ. ಬೇಜಾರವೇ ಗುರು. ಡ್ರೋನ್ ಇಂದ ಒಳ್ಳೆ ವ್ಯೂ. ಏನೇ ಹೇಳಿ ಡ್ರೋನ್ ಹಂಗೆ ವ್ಯೂ ಹೆವಿ ಹೆವಿ ಇರುತ್ತೆ. ಏನು ಶಿಕಾರ್ ಹೇರ್ ಪಿನ್ ಬೆಂಡ್. ಒಂದೊಂದು ಹೇರ್ ಪಿನ್ ಬೆಂಡ್ಗೂ ಒಂದೊಂದು ನೇಮ್ ಇಟ್ಬಿಟ್ಟವ್ರೆ. ಓಹೋ, ಹಾ ಹಾ, ಇದೆ ಇದೆ. ಅಯ್ಯಯ್ಯ ಅಯ್ಯಯ್ಯ. ಮುಂದೆ ಹೊಂಟದಿ ಕಣಪ್ಪ ಚಿನ್ನು. ಸರ್ ಅಪ್ಪ, ಏನು ಗುರು ಇಷ್ಟೊಂದವೇ? ಯಾವ ತರ ಅದೇ. ಓಹೋ, ಸ್ಲೋ ಏರ್ಪಿನ್ ಬ್ಯಾಂಡ್ಸ್ ನೋ ಓವರ್ಟೇಕ್. ನೀಲಗಿರಿ ಥಾರ್ ಏರ್ಪಿನ್ ಬ್ಯಾಂಡ್ 10ನೇದಿದು. ಚಿಕ್ಕ ರೋಡ್ಸ್ ಎಲ್ಲ. ಜಸ್ಟ್ ಇಮ್ಯಾಜಿನ್ ಮಳೆಗಾಲದಲ್ಲಿ ಇನ್ಯಾವ ಲೆವೆಲ್ಗೆ ಇರ್ತದೆ. ಅಲ್ಲ, ಲಾಮ್ಸ್ ವ್ಯೂ ಹೇರ್ ಪಿನ್ ಬೆಂಡ್. ಓಹೋ ಗುರು, ಇಲ್ಲೆಲ್ಲ ರೋಡ್ ಮಾಡವ್ರಲ್ಲ, ಗ್ರೇಟ್, ಸೀರಿಯಸ್ಲಿ ಗ್ರೇಟ್. ಹೆಂಗ ಗುರು ಇದೆಲ್ಲ ಇಲ್ಲೆಲ್ಲ ರೋಡ್ ಮಾಡೋದು? ಟ್ರಕ್ಸ್ ಬರಲ್ಲ ಅಷ್ಟಿದೆ, ಲೋಡ್ ಗಾಡಿಗಳು ಹತ್ತೋದೇ ಇಲ್ವೇನೋ, ಹಂಗವಿ ಇವೆಲ್ಲ. ಈ ವೈಟ್ ಲೈನ್ ಯಾವತ್ತೂ ಕ್ರಾಸ್ ಮಾಡಬಾರ್ದು ಅಷ್ಟೇ. ನೀವು ಎಷ್ಟಾದ್ರೂ ಸ್ಪೀಡಾಗಿ ಹೋಗಿ ಅದೆಲ್ಲ ಬೇಕಾಗಿಲ್ಲ. ವೈಟ್ ಲೈನ್ ಕ್ರಾಸ್ ಮಾಡಬೇಡಿ ಅಷ್ಟೇ. ಅವಾಗ ಪಕ್ಕ ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರ. ನಿಮ್ದೇನು ಪ್ರಾಬ್ಲಮೇ ಇರಲ್ಲ ಅವಾಗ. ಹಿಂಗೆ ತಗೊಳ್ಳಿ. ಇನ್ನು ಬೇಜಾನವೇ. ಇದು ಹೋಯ್ತಾ 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 ದೊಡ್ಡದಾಯ್ತಾ ಹೋಯ್ತದೆ.
ಕೆಳಗಡೆಯಿಂದ ಈ ತರ. ಆರನೇ ಕಾಮನ್ ರೋಸ್ ಫಿನ್ ಚೇರ್ ಪಿನ್ ಬೆಂಡ್. ಕಾಮನ್ ಅದೇನೋ ಕರೆಕ್ಟಾಗಿ ನೋಡಿಲ್ಲ, ಕಾಮೆಂಟ್ ಮಾಡಿ. ಮಾತಾಡ್ಬೇಕಾದ್ರೆ ಕೆಂಬರ್ಬೇಕೆ. ಇದೊಂದು ಬ್ಲ್ಯಾಕ್ ಅಂಡ್ ಆರೆಂಜ್ ಫ್ಲೈ ಕ್ಯಾಚರ್ಸ್ ಏರ್ ಪಿನ್ ಬೆಂಡ್ಸ್. ಬಾ ಇದು 4ನೇದು ಕಾಪರ್ ಸ್ಮಿತ್ ಬಾರ್ಬೆಟ್ ಏರ್ ಪಿನ್ ಬೆಂಡ್ಸ್. ಬರ್ಡ್ ಅನಿಮಲ್ಸ್, ಆಕ್ಚುಲಿ ಬರ್ಡ್ಸೇ ಎಲ್ಲಾನು ಅವಾಗಿಂದ ಸಿಕ್ಕಿದೆ ಹೆಚ್ಚಾಗೆ, ಅದರ ಹೆಸರು ಇಟ್ಬಿಟ್ಟವ್ರೆ. ಹೆಲ್ಮೆಟ್ ಹಾಕ್ರಪ್ಪ, ಹೆಲ್ಮೆಟ್ ಹಾಕ್ರಿ, ಬ್ರ್ಯಾಂಡೆಡ್ ಹೆಲ್ಮೆಟ್ ಹಾಕ್ರಿ, ಬರೀ ಹೆಲ್ಮೆಟ್ ಅಲ್ಲ. ಎನರ್ಜಿ ಎಲ್ಲ ಇಲ್ಲ ಇವಾಗ ಫೋಟೋ ತಕ್ಕೊಳ್ಳೋ ಅಷ್ಟು. ಬ್ಲೂ ಬಿಯರ್ಡೆಡ್ ಬಿ ಈಟರ್. ಜೇನ್ ನೊಣಗಳಿಗೆ ಬಿಯರ್ಡ್ ಇರ್ತದಲ್ಲ, ಅದನ್ನ ತಿನ್ನೋ ಪಕ್ಷಿ ಅಂತ ಇದು. ಬಿಯರ್ಡ್ ಬಿ ಈಟರ್. ವಾವ್, ಅಯ್ಯವ್ವ ಬರೀತಾರೆ. ಏನ್ ಗುರು ಹಿಂಗದಿದು, ಬಂಡೆಗಳ ಮಧ್ಯ ರೋಡ್ ಹೋಗ್ಬಿಟ್ಟವ್ರೆ. ಚೆನ್ನಾಗಿದೆ. ಯಾರೋ ಬುಲೆಟ್ ಒಂದು ಸಖತ್ತಾಗಿ ಹೋಯ್ತಾವನ್ ಗುರು, ಇಲ್ಲೇ ಲೋಕಲ್ ಅನಿಸ್ತದೆ. ಏನು ಓಡಿಸಿ ಅಭ್ಯಾಸ ಹೋಗಿರ್ತದೆ. ಹೆಚ್ಚಾ ಬಿದ್ದವನೆ. ಕಾಮಿಡಿ. ಓಹೋ, ಇಂಡಿಯನ್ ರೋಲರ್. ಇನ್ನೆರಡೇ ಎರಡು, ಇದೊಂದದೇ. ಒಂದೇ ಒಂದು ಏರ್ ಪಿನ್ ಬೆಂಡ್, ಇದು 2ನೇದು ಇವಾಗ ಕ್ರಾಸ್ ಮಾಡಿದ್ದು. ಎಲ್ಲ ಮುಂದೆ ಲಾಂಗ್ ಆಗಿದೆ. ಕಡೆಯಿಂದ ವ್ಯೂ. ಸೈಕು ಡ್ಯಾಮ್ ಅದೇ ಗುರು, ಯಾವ್ದೋ ಇಲ್ಲಿ. ಮತ್ತೆ ಏನ್ ಸಮಾಚಾರ, ಎಲ್ಲರೂ ಹೆಂಗಿದ್ದೀರಾ? ಆಕ್ಸಿಡೆಂಟ್ ಝೋನ್, ಗೋ ಸ್ಲೋ.
ಮುಗೀತು ಗುರು ಹೇರ್ ಪಿನ್ ಬೆಂಡ್ಸ್. 40ರಲ್ಲಿ ಇದೇ ಮೊದಲನೇ ಹೇರ್ ಪಿನ್ ಬೆಂಡ್. ನೀವು ಕೊಯಂಬತ್ತೂರು ಕಡೆಯಿಂದ ಬಂದ್ರೆ ಇದು ಮೊದಲನೇ ಹೇರ್ ಪಿನ್ ಬೆಂಡ್ ಆಗಿರುತ್ತೆ. ನಮ್ಗೆ ಇದು ವಾಲ್ಪರೈ ಕಡೆಯಿಂದ ಲಾಸ್ಟ್ನೇ ಹೇರ್ ಪಿನ್ ಬೆಂಡ್. ಅಲ್ಲಿ ಬೇರೆ ಜನ ಬರ್ತಾರೆ ಗುರು, ಕೆ ಎಲ್ ಇಂದ, ಅಂದ್ರೆ ಕೇರಳ ಇಂದ. ಟಿ ಎನ್ ಗಾಡಿ ಎಷ್ಟು ನೋಡ್ದು, ಕೆ ಎಲ್ ಗಾಡಿಗಳ್ನು ಅಷ್ಟೇ ನೋಡ್ದು. ಸಾಕಾಗಿತ್ತು. ಅಷ್ಟೇ ಮುಗೀತು. ಇನ್ನೆಲ್ಲ ಸಿಂಪಲ್ ಆಗಿ ಡೌನ್ಗಳೇ. ಅಲ್ಲಿ ಕಪಲ್ಸ್ ಇದ್ರೆ ವಯಸ್ಸಾಗಿತ್ತು, ಚೆನ್ನಾಗಿತ್ತು ಪಾಪ, ನೋಡಕ್ ಚೆನ್ನಾಗಿತ್ತು ಅವ್ರನ್ನ. ಇನ್ನೆಲ್ಲ ಡೌನೇನೆ ಗುರು. ಹೋಯ್ತಾರೋ ಮಲಗಿಸ್ತಾರೋ ಅಷ್ಟೇ. ಜೈ ಶ್ರೀರಾಮ್. ಓಹೋ ಟ್ರಾಫಿಕ್. ಲ್ಯಾಂಡ್ ಸ್ಲೈಡ್ ಆಗದೆ ಗುರು ಇಲ್ಲೆಲ್ಲ. ಇಲ್ಲ ವರ್ಕ್ ಮಾಡ್ತಾವ್ರ, ಮೇ ಬಿ ವರ್ಕೇ ಇರ್ಬೋದು, ರೋಡ್ ಸ್ವಲ್ಪ ದೊಡ್ಡದು ಮಾಡೋಕ್ಕೆ. ಇನ್ನಾಯ್ತು ಕತೆ. ಬಸ್ ಇದೆ, ಬಸ್ಸಿಂದನೇ ಹೋಗ್ಬೇಕಿನ್ನ. ಸದ್ಯ ಒಳ್ಳೆ ಕೆಲಸ. ಆ ರಾಯಲ್ ಎನ್ಫೀಲ್ಡ್ ಸಾಕತ್ತಾಗಿ ಹೋಯ್ತಾವನ್ ಗುರು ಅವನು. ಕ್ಲಾಸಿಕ್ 350 ಗನ್ ಮೆಟಲ್ ಗ್ರೇ. ಏನ್ ಮಲಗಿಸ್ತಾನ ಗೊತ್ತಾ, ವೈಟ್ ಲೈನ್ ಮೇಲೆ ಮಲಗಿಸ್ಬಿಡ್ತಾನೆ ಸ್ವಾಮಿ ಮಗ. ಭಯನೇ ಇಲ್ವೋ ಏನೋ ಗೊತ್ತಿಲ್ಲ. ಇಲ್ಲಿ ಅವನೇ ಅನಿಸ್ತದ ಅವನು. ಏನ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ಬೋದು, ಅದಕ್ಕೆ ಸಾಕದಾಗ ಓಡಿಸ್ತಾನೆ. ಇಲ್ಲ ಅದು ಫಾಲ್ಸ್ ಅದೇ ಅನ್ಸುತ್ತೆ, ಇಲ್ಲ ದೇವಸ್ಥಾನ ಅದೇ ಅನ್ಸುತ್ತೆ. ಓಕೆ ಓಕೆ, ಪೆಟ್ರೋಲ್ ಹಾಕ್ಸ್ದು, ಇದಕ್ಕೂ ಫುಲ್ ಟ್ಯಾಂಕ್, ಅದಕ್ಕೂ ಫುಲ್ ಟ್ಯಾಂಕ್. ನೆಕ್ಸ್ಟ್ ಊರೇನೇ ಇನ್ನು. ಸೊ ಚೆನ್ನಾಗಿದೆ ಪೆಟ್ರೋಲ್ ಬಂಕ್. ವಾಶ್ರೂಮ್ ಇದೆ, ಇ ವಿ ಚಾರ್ಜರ್ ಇದೆ, ಏರ್ ಅದೇ, ಎಲ್ಲನೂ ಇದೆ. ನೈಸ್. ಆ ಗಾರ್ಡ್ಸ್ ಎಲ್ಲ ಮುಗ್ದು ಒಂದು 5 ಕಿಲೋಮೀಟರ್ಸ್ ಮುಂದೆ ಬಂದರೆ ಇದು ಸಿಗುತ್ತೆ ಬಂಕ್. ಚೆನ್ನಾಗಿದೆ. ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು
ಹೋಯ್ತಾ ಇದ್ದೀವಿ. ಕೊಯಂಬತ್ತೂರ್ ಇನ್ನೊಂದು 50 ಕಿಲೋಮೀಟರ್ಸ್ ಅದೇ. ಆ್ಯಂಡ್ ರೋಡ್ ಚೆನ್ನಾಗಿದೆ, ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ, ಇಲ್ಲ ನಿಜ ಆನ್ ಮಾಡ್ತಿರ್ಲಿಲ್ಲ. ಟನಲ್ ಟೈಪ್ ಅದೇ, ಆ ಕಡೆ ಈ ಕಡೆ ಹುಣಸೆ ಮರ ಮಧ್ಯದಲ್ಲಿ ರೋಡು, ಸಾಕಾಗಿ ಕಾಣಿಸುತ್ತೆ ನೋಡಿ. ಕ್ರೇಜಿ ಇಲ್ಲ, ಈ ತರ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಗುರು, ಎಷ್ಟು ದೂರ ಆದ್ರೂ ಹೊಂಟೋಗ್ಬೋದು. R15 ನಾನು ಹೇಳ್ತಿರೋದು. ಅದೇ ಕಿತ್ತೂರು ರೋಡ್ ಇತ್ತು ಅನ್ಕೋ, ಸಖತ್ ಕಷ್ಟ. ಈ ವೈಟ್ ಪ್ಯಾಚಸ್ ಏನು ಒಂದು ಇಂಚ್ ಹಾಕವ್ರೆ ಗುರು. ಗಾಡಿ ಬಿಟ್ರೆ ಗಡ 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 ಅಂತ ನೋಡ್ಬಿಡ್ತದೆ ಗಾಡಿನೇ, ಅಷ್ಟು ಥಿಕ್ನೆಸ್ ಆಗಿ ಹಾಕವ್ರೆ. ಅಯ್ಯೋ ಚೆನ್ನಾಗಿತ್ತು ರೈಡ್. 400 ಕಿಲೋಮೀಟರ್ ಹೋಗ್ಬೇಕು ಇವಾಗ. ಏನಿಲ್ಲ ಗುರು, ಬಾರ್ಡ್ರ್ ಹತ್ರ 4 ಗಂಟೆಗೆ ಹೋಗ್ಬಿಟ್ರೆ ಸಾಕು. ಹೋಯ್ತಾ ಇರು ಓಡಿಸ್ತಾ ಇರು. ರೋಡ್ ಸಾಕತ್ತಾಗದೆ ಬಿಡು, ಏನೇ ರೋಡ್ ಅಂತೂ ಫಸ್ಟ್ ಕ್ಲಾಸ್. ಅಯ್ಯೋಯ್ಯೋ ಮತ್ತೆ ಸಿಕ್ತು ಗುರು. ಅಯ್ಯೋಯ್ಯೋ ಎದೆಗೆ ಹೊಡೆದಾಗ್ತಿತ್ತು ನನಗಂತೂ. ಅಯ್ಯೋ ಯಾವ್ದೋ ಹೈವೇ ಸಿಕ್ಕದೆ ಗುರು, ಹೋಗ್ತಾ ಇದೀವಿ. ಕೊಯಂಬತ್ತೂರು ಅಲ್ಲಿಗೆ ಕನೆಕ್ಟ್ ಆಗ್ಬಿಟ್ಟಿದ್ದು, ಚೆನ್ನಾಗವೆ ಹೈವೇ. ಹೋಗು ರುಬೋ. ವಾವ್, ಸೂಪರ್ ಹಾಟ್.